ಮೈಸೂರಿನಲ್ಲಿರುವಂತಹ ಒನ್ ಆಫ್ ದಿ ಪ್ರೀಮಿಯಂ ರೆಸಿಡೆನ್ಷಿಯಲ್ ಗೇಟೆಡ್ ಕಮ್ಯುನಿಟಿಗಳಲ್ಲಿ ಒಂದಾದಂತಹ ಶೋಭಾ ರಿಟ್ರೀಟ್ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಸರಿಸುಮಾರು 10 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ DTCP ಅಪ್ರೂವ್ಡ್ ಅಂದರೆ ಡೈರೆಕ್ಟರ್ ಆಫ್ ಕಂಟ್ರಿ ಆ್ಯಂಡ್ ಟೌನ್ ಪ್ಲ್ಯಾನಿಂಗಿಂದ ಅಪ್ರೂವಲ್ ಆಗಿರುವಂತಹ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 12 ಕಿಲೋಮೀಟರ್ಲಿರುವಂಥದ್ದು ಬೋಗಾದಿ ರಸ್ತೆಯಲ್ಲಿ ಜಟ್ಟಿಹುಂಡಿ ಎಂಬ ಜಾಗದ ಪಕ್ಕದಲ್ಲೇ ಇರುವಂಥದ್ದು. ಮತ್ತು ಮೈಸೂರು ಬೋಗಾದಿ ರಸ್ತೆ ರಿಂಗ್ ರೋಡ್ ಜಂಕ್ಷನ್ನಿಂದ ಸರಿಸುಮಾರು 7 ಕಿಲೋಮೀಟರ್ಲೇ ಇರುವಂತಹ ಸರಿಸುಮಾರು 150ಕ್ಕೂ 200ಕ್ಕೂ ಹೆಚ್ಚು ಸೈಟ್ಗಳನ್ನ ಹೊಂದಿರುವಂತಹ ಒನ್ ಆಫ್ ಇಟ್ಸ್ ಕೈಂಡ್ ಗೇಟೆಡ್ ಕಮ್ಯುನಿಟಿ. ಯಾಕೆ ಅಂತಂದರೆ ಮೈಸೂರಿನಲ್ಲಿ ಬೆಲೆಣಿಕೆಯಷ್ಟೇ ಗೇಟೆಡ್ ಕಮ್ಯುನಿಟಿಗಳಿರೋದು. ಗೇಟೆಡ್ ಕಮ್ಯುನಿಟಿಗಳ ಒಂದು ಅಡ್ವಾಂಟೇಜ್ ಅದರ ಪ್ಲಸ್ ಪಾಯಿಂಟ್ ಏನು ಅಂತಂದರೆ 24 hours ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಇರುವಂತಹ ಏನು ಮೆಂಬರ್ಸ್ಗಳಿರ್ತಾರೆ ಅಂದರೆ ಸೈಟ್ ಓನರ್ಗಳಿರ್ತಾರೆ, ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಅವರು ಸೈಟ್ ಕ್ಲೀನಿಂಗ್ ಇರ್ಬೋದು, ರೋಡ್ ಕ್ಲೀನಿಂಗ್ ಇರ್ಬೋದು, ಫುಟ್ಪಾತ್ ಮೇಂಟೆನೆನ್ಸ್ಗಳಿರ್ಬೋದು, ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದಿರ್ಬೋದು, ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಮೇಂಟೈನ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಗೇಟೆಡ್ ಕಮ್ಯುನಿಟಿಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಮೈಸೂರಿನಲ್ಲಿ ನೀವು ಮನೆ ಕಟ್ಕೋಬೇಕು, ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಈಗಾಗಲೇ ಹೇಳಿದಂತೆ 12 ಕಿಲೋಮೀಟರ್ಸ್ ಆಗುತ್ತೆ. ಬೋಗಾದಿ ರಸ್ತೆಯಿಂದ ನಿಮಗೆ ಇಲ್ಲಿಗೆ ಸರಿಸುಮಾರು 6 ಕಿಲೋಮೀಟರ್ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೈಸೂರು ಎಷ್ಟು ದೂರ ಅಂದರೆ ಆಲ್ವೇಸ್ ಅಬೌಟ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದು ಭಾಳಷ್ಟು ಬರುವಂತಹ ಪ್ರಶ್ನೆ. ಅಂದರೆ ಯಾವಾಗಲೂ ಯಾವುದೇ ತರಹ ರಿಯಲ್ ಎಸ್ಟೇಟಲ್ಲಿ ಒಂದು ಸೈಟ್ ತೊಗೋಬೇಕು ಅಥವಾ ನಾವು ಮನೆ ಕಟ್ಕೋಬೇಕು ಅಂತ ಇರೋರಿಗೆ ಬಹಳಷ್ಟು ಇರುವಂತಹ ಕ್ವಶನ್ ಏನು ಅಂತಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಲೇಔಟಲ್ಲಿ ಯಾವ ಥರ ಅಮ್ಯುನಿಟೀಸ್ ಇದೆ, ಲೀಗಲ್ಲ ಕ್ಲಿಯರ್ ಆಗಿದೆಯಾ ಅಂತ. ನಾನು ಈಗಾಗಲೇ ಹೇಳಿದಂತೆ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಆ್ಯಂಡ್ ವೆರಿ ವೆಲ್ ನೋನ್ ಬಿಲ್ಡರ್ಸ್ ಆಗಿರುವಂತಹ ಶೋಭಾ ಡೆವಲಪರ್ಸ್ ಅವರೇ ಮಾಡಿರುವಂಥದ್ದು. ಈ ಲೇಔಟಿನ ಹೆಸರು ಶೋಭಾ ರಿಟ್ರೀಟ್ ಅಂತ ಈ ಲೇಔಟಿನ ಹೆಸರು. ಸೊ ಏನೇನು ಅಮ್ಯುನಿಟೀಸ್ ಇದೆ ಅಂತಂದರೆ, ಈ ಸುತ್ತಮುತ್ತದಲ್ಲಿ ಏನೇನಿದೆ, ಯಾವ ಥರ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಗಳು ಏನಾರು ಇದೆಯಾ, 12 ಕಿಲೋಮೀಟರ್ ಮೈಸೂರು ತುಂಬ ದೂರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು ನಿಮಗೆ 8 ರಿಂದ 10 ನಿಮಿಷ ಆಗುತ್ತೆ. ಮೈಸೂರು ಸಿಟಿ ಸೆಂಟ್ರ್ ತಲುಪಲಿಕ್ಕೆ ಹಾರ್ಡ್ಲಿ ಅಬೌಟ್ 25 to 30 ಮಿನಿಟ್ಸ್ ಸಾಕು. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಲೊಕೇಶನ್ನ ರೀಚ್ ಆಗಲಿಕ್ಕೆ ಹಾರ್ಡ್ಲಿ ಅಬೌಟ್ 30 ಮಿನಿಟ್ಸ್ ಸಾಕಾಗುತ್ತೆ. ಶೋಭಾ ರಿಟ್ರೀಟ್ ಎಂಬ ಇದು ರೆಸಿಡೆನ್ಷಿಯಲ್ ಲೇಔಟು. ನಾನು ಈಗಾಗಲೇ ಹೇಳಿದಂತೆ ಬಹಳ ಚೆನ್ನಾಗಿ ನೀವು ವಾಟ್ ಯು ಸಿ ಇಸ್ ವಾಟ್ ಯು ಬಿಲೀವ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಇರ್ಬೋದು, ವೇಸ್ಟ್ ವಾಟರ್ ಇರ್ಬೋದು, ಡಾಂಬರೀಕರಣ, ಟಾರ್ ರೋಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಅಂತ ಅಷ್ಟೇ ನಾನು ಹೇಳುವಂಥ ವಿಚಾರ ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲೂ ಸಹ ಯು ಕಾಂಟ್ ಸಿ ದಿ ಎಲೆಕ್ಟ್ರಿಕ್ ವೈರ್ಸ್ ಹ್ಯಾಂಗಿಂಗ್ ಅರೌಂಡ್, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಉದ್ಯಾನವನ ಪಾರ್ಕ್ಗಳನ್ನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೇ ನೋಡ್ಬೋದು ಫುಟ್ಪಾತು, ಅವೆನ್ಯೂ ಟ್ರೀಗಳು, ಅಂದರೆ ರೋಡ್ ಮಧ್ಯದಲ್ಲಿ ಒಂದು ಮರಗಳು, ಅವೆನ್ಯೂ ಟ್ರೀಸ್ ಹಾಕಿದ್ದಾರೆ. ಪಕ್ಕದಲ್ಲಿ ಪಾರ್ಕಿಂಗ್ ಟೈಲ್ಸ್, ಮಧ್ಯಕ್ಕೆ ಪಾರ್ಕಿಂಗ್ ಟೈಲ್ಸ್ ಹಾಕಿ ಅದಾದ ನಂತರ ಸೈಟ್ಗಳು ಮಾಡಿದ್ದಾರೆ. ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇವೆಲ್ಲವೂ ಸೈಟ್ಗಳು ಬಹಳಷ್ಟು ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಈಗ ಒಂದು ಸೊಸೈಟಿ ಫಾರ್ಮ್ ಮಾಡಿಕೊಂಡು ಇಲ್ಲಿರುವಂತಹ ಸೊಸೈಟಿ ಮೆಂಬರ್ಸ್ಗಳು, ಅಂದರೆ ಈ ಲ್ಯಾಂಡ್ ಓನರ್, ಸೈಟ್ ಓನರ್ಗಳಿಂದರೆ ಎಲ್ಲರೂ ಇದನ್ನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥದ್ದು. ಭಾಳಷ್ಟು ಬಾರಿ ಏನಾಗುತ್ತೆ, ಸೈಟ್ ತೊಗೊಂಡ ನಂತರ ನೀವು ಹಲವಾರು ವರ್ಷ ಬಿಟ್ಟು ಆ ಜಾಗಕ್ಕೆ ಹೋದರೆ, ಆ ಲೇಔಟ್ಗೆ ಹೋದರೆ ಸೈಟ್ ಎಲ್ಲಿದೆ, ಸೈಟ್ ನಂಬರಿಂಗ್ ಗೊತ್ತಾಗಲ್ಲ, ಲೊಕೇಶನ್ ಸರಿಯಾಗಿ ಗೊತ್ತಾಗಲ್ಲ, ಸೈಟ್ದು ಮಾರ್ಕಿಂಗು ಅಂದರೆ ಎಲ್ಲಿಂದ ಎಷ್ಟು ಅಗಲಕ್ಕೆ ಎಷ್ಟು ಉದ್ದ ಇದೆ ಅನ್ನೋದು ಗೊತ್ತಾಗಲ್ಲ. ಬಟ್ ಇಲ್ಲಿ ಎವ್ರಿ ಸೈಟ್ಗೆ ಸೈಟ್ ನಂಬರಿಂಗ್ ಆಗಿರುತ್ತೆ, ಸೈಟ್ ಮಾರ್ಕಿಂಗ್ ಆಗಿರುತ್ತೆ, ಉದ್ದ ಮತ್ತು ಅಗಲನ ನೀವು ಎನಿ ಟೈಮ್ ಬಂದರೂ ನೋಡ್ಕೋಬೋದು, ಕ್ಲೀನಾಗಿರುತ್ತೆ. ಮೈಸೂರಿನಲ್ಲಿ ನಿವೇಶನಗಳ ಮೇಲೆ ನಾನು ಭಾಳಷ್ಟು ಬಾರಿ ಹೇಳ್ತೀನಿ, ಮೈಸೂರು ಇಸ್ ಒನ್ ಆಫ್ ದ ಟಾಪ್ ಗ್ರೋಯಿಂಗ್ ಸಿಟೀಸ್ ಆಫ್ ಕರ್ನಾಟಕ. ಮೈಸೂರಿನಲ್ಲಿ ನೀವು ಇವತ್ತಿನ ದಿವಸ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಶೋಭಾ ರಿಟ್ರೀಟ್ ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ದಟ್ ಯು ಕ್ಯಾನ್ ಗೆಟ್. ರೇಟ್ಗಳು ಬಹಳಷ್ಟು ಬೇಗ ಮೇಲೆ ಹೋಗುವಂಥ ಚಾನ್ಸಸ್ಗಳು ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹಾಕಿದಲ್ಲಿ ಖಂಡಿತವಾಗ್ಲೂ ಇದೆ. ಮತ್ತು ಮೈಸೂರಲ್ಲಿ ಮನೆ ಕಟ್ಕೋಬೇಕು, ನನಗೆ ಅರೌಂಡ್ 10 to 12 ಕಿಲೋಮೀಟರ್ಸ್ ಆದರೂ ಪರವಾಗಿಲ್ಲ, ಬಟ್ 1-2 ಮನೆಗಳಿರಬೇಕು ಅಂತ ಇರೋರಿಗೆ ನೋಡಿ ಮನೆಗಳೆಲ್ಲ ಇದೆ. ಈಗಾಗಲೇ ಹಲವಾರು ಮನೆಗಳು ಬರ್ತಾ ಇದೆ. ಈ ಕಡೆಯಿಂದ ಸಹ ಅಷ್ಟೇ ಈಗಾಗಲೇ 1-2 ಮನೆಗಳು ತಲೆ ಎತ್ತಿವೆ. ಸೊ 24 hours ಸೆಕ್ಯೂರಿಟಿ ಇರುತ್ತೆ. ಮುಂಭಾಗದಲ್ಲೇ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ ಇದೆ, ಸೇಂಟ್ ಆನ್ಸ್ ಹಾಸ್ಪಿಟಲ್ ಇದೆ, ಜಟ್ಟಿಹುಂಡಿ ಎಂಬ ಜಾಗ, ಲೊಕೇಶನ್ ವೈಸ್ ಹೇಳ್ತೇನೆ, ಜಟ್ಟಿಹುಂಡಿ ಎಂಬ ಜಾಗ ಇದೆ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ದ. ಅಗೇನ್ ಅಬೌಟ್ ಐಮ್ ಟೆಲ್ಲಿಂಗ್ ಯು ಅಗೇನ್ ಅರೌಂಡ್ 6 to 7 ಕಿಲೋಮೀಟರ್ಸ್ ಆಗುವಂತಹ ಶೋಭಾ ರಿಟ್ರೀಟ್ನಲ್ಲಿ ನಾನಿದ್ದೀನಿ. ಇಲ್ಲಿ ಸೈಟ್ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಲೋನು, ಡಾಕ್ಯುಮೆಂಟೇಷನು, ಓನರ್ ಮೀಟಿಂಗು ಇವೆಲ್ಲವಕ್ಕೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ಇದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಅವೈಲೇಬಲ್ ಇದ್ದೀನಿ. ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ. ನಾನು ಸಿಗ್ತೀನಿ. ಮೈಸೂರಿಂದ ಸುಪ್ರೀತ್. ಇನ್ನೊಂದು ಜಾಗ, ಇನ್ನೊಂದು ಮನೆ
ಸೈಟು ಅಪಾರ್ಟ್ಮೆಂಟ್ ತೊಗೊಂಡು ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.